ಎಲ್ರಿಗೂ ನಮಸ್ಕಾರ. ಅಧಿಕ ಮಾಸದ 21ನೆಯ ದಿವಸ ವಾಸುದೇವ ಅರ್ಯಮ ಎಂಬ ದ್ವಾದಶಾದಿತ್ಯರ ಅಂತರ್ಯಾಮಿ ರೂಪವನ್ನು ಆರಾಧನೆ ಮಾಡಲಾಗುತ್ತೆ. ವಾಸು ವಸತಿ ಅಂತ ಅಂದರೆ ಇರುವವನು ಅಂತ, ಅಂದರೆ ಅನಂತ ಕಾಲದಿಂದ ಅನಂತ ಕಾಲದ ತನಕ ಸ್ವತಂತ್ರವಾಗಿ ಇರುವವನಿಗೆ ವಾಸುದೇವ ಅಂತ ಕರೀತಾರೆ. ವಾಸುದೇವ ಶ್ರೀಕೃಷ್ಣನನ್ನು ಕೂಡ ವಾಸುದೇವ ಅಂತ ಕರೀತಾರೆ. ಅಧಿಕ ಮಾಸದ 21ನೆಯ ದಿವಸ ಹೀಗೆ ಮೇಲೆ ತೋರಿಸಿದ ರಂಗೋಲಿಯನ್ನು ಒಂದು ಮನೆಯ ಮೇಲೆ ಹಾಕಿ ಲಕ್ಷ್ಮೀನಾರಾಯಣರ ವಿಗ್ರಹವನ್ನು ಇಟ್ಟು ತುಳಸಿ ಮಾಲೆ ಗೆಜ್ಜೆವಸ್ತ್ರ ಎಲ್ಲ ಹಾಕಿ ಷೋಡಶೋಪಚಾರ ಪೂಜೆ ಮಾಡಿ 2 ತುಪ್ಪ ದೀಪ ಹಚ್ಚಿ ಪೂಜೆ ಮಾಡಿ 33 ದೀಪದ ಆರತಿಯನ್ನು ಬೆಳಗ್ತಕ್ಕಂಥದ್ದು, 33 ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ಆನಂತರ ಅವತ್ತು ಮುತ್ತೈದೆಗೆ ವೀಳ್ಯದೆಲೆ, ಅಡಿಕೆ, ತೆಂಗಿನಕಾಯಿ, ದಕ್ಷಿಣೆ, ಹಣ್ಣು, ಬೆಲ್ಲ, ಬಳೆ ಬಿಚ್ಚೋಲೆ, ರವಿಕೆ ಕಣ ಇಷ್ಟು ಇಟ್ಟಿದ್ದಲ್ದೇ ಜೊತೆಗೆ ರವೆಯನ್ನು ಇಟ್ಟು ಕೊಡ್ತಕ್ಕಂಥದ್ದು ಮಾಡಬೇಕಾಗುತ್ತೆ. ವಾಸುದೇವನಿಗೆ ಆರತಿ ಹಾಡನ್ನು ಬರೆದಿದ್ದೇನೆ, ಅದನ್ನು ಶ್ರೀಮತಿ ನಿರೂಪಾ ಮೋಹನ್ ರವರು ಹಾಡ್ತಾ ಇದ್ದಾರೆ. ಧನ್ಯವಾದಗಳು. ಅನಂತ ಕಾಲದಿಂದ ಅನಂತ ಕಾಲದವರೆಗೆ ವಾಸವಾಹಿಗ ವಾಸುದೇವಗಾರತಿ, ವಾಸುದೇವಗಾರತಿ. ವಸುದೇವ ಸುತನ ಸದಾ ಸ್ಮರಿಸುವ ವಸುಗಳಿಂದ ಪೂಜಿಪಗೆ ಆರತಿ ಮಾಡುವ, ವಸುಗಳಿಂದ ಪೂಜಿಪಗೆ ಆರತಿ ಮಾಡುವ. ವಸು ಭೀಷ್ಮರಿಂದ ಸಹಸ್ರನಾಮ ಕೇಳುವವ, ವಸುಂಧರೆಗೆ ಆಶ್ರಯ ನೀಡಿ ಪತಿಯಾಗಿ ರಮಿಸುವ. ವಾಸುದೇವಾದಿ ಪಂಚರೂಪದಲ್ಲಿ ಇರುವವ, ವಾಸುಕಿ ಶಯನನಿಗೆ ಆರತಿ ಎತ್ತುವ, ವಾಸುಕಿ ಶಯನನಿಗೆ ಆರತಿ ಎತ್ತುವ. ವಾಸವಾರ್ಜಿತ ಕಂಚಿವರದ ರಾಜನು ವಸುದೇವ ಶ್ರೀಕೃಷ್ಣ ಪರಮಾತ್ಮನು. ವಾಸವಾರ್ಜಿತ ಕಂಚಿವರದ ರಾಜನು ವಾಸುದೇವ ಶ್ರೀಕೃಷ್ಣ ಪರಮಾತ್ಮನು. ವಾಕ್ಚಾತುರ್ಯವಾಗಿ ದೇವನ ಸತಾ ನೆನೆಯುವ, ವಾಸುದೇವನ ಅನುಗ್ರಹಕ್ಕೆ ತಲೆಬಾಗುವ, ವಾಸುದೇವನ ಅನುಗ್ರಹಕ್ಕೆ ತಲೆಬಾಗುವ. ಡಾಕ್ಟರ್ ಅನಸೂಯ ರಾಜೀವ್ ಅವರಿಗೆ ಈ ಆರತಿ ಹಾಡಿಗಾಗಿ ನನ್ನ ಪ್ರಣಾಮಗಳು.